ರಾಜ್ಯದಲ್ಲಿ ಅಧೋಗತಿಗೆ ಹೋಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ, ಯಾವ ವಿಧಾನಸೌಧ ನಿಷ್ಠಾವಂತ ಅಧಿಕಾರಿಗಳನ್ನು ಕಾಪಾಡಬೇಕಾಗಿತ್ತು ಅಂತ ವಿಧಾನಸೌಧ ಇವತ್ತು ಮೌನ ಸೌಧ ಆಗಿದೆ. ವಿಧಾನಸೌಧ ಮೌನ ಸೌಧ ಆಗಿಬಿಟ್ಟಿದೆ. ಕೆಂಗಲ್ ಹನುಮಂತಯ್ಯನವರು ಅದರ ಮೇಲೆ ಅಕ್ಷರಗಳು ಬರೆದಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಈ ಕಾಂಗ್ರೆಸ್ ಅವರು ಬಂದ ಮೇಲೆ, ಕಾಂಗ್ರೆಸ್ ಅಧಿಕಾರಿಗಳ ಬಂದ ಮೇಲೆ ಒಂದು ರೀತಿ ದೆವ್ವಗಳ ಕೆಲಸ ಆಗೋಟಿದೆ. ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾ, ಭದ್ರಾವತಿಯಲ್ಲಿ ನಡೆದಂಥ ಘಟನೆ, ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ಸರ್ಕಾರ. ಭದ್ರಾವತಿಯಲ್ಲಿ ಆ ಹೆಣ್ಮಗಳ ಮೇಲೆ ಅವನೊಬ್ಬ MLA ಬಂಧುಗಳು ಮಗ ಅವರು ಲಾರಿ ಹತ್ತಿಸ್ತೀನಿ ಅಧಿಕಾರಿಗಳ ಮೇಲೆ, ಮರಳು ಮಾಫಿಯಾವನ್ನ ತಡೆಗಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ MLA ಮಗ ಲಾರಿಯನ್ನು ಹತ್ತಿಸ್ತೀನಿ ಅಂತೇಳಿ ಧಮಕಿ ಹಾಕಿರುವಂಥ ವಿಡಿಯೋ ಬಂದಿದೆ. ಆದರೆ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಅಧಿಕಾರಿ ಪರವಾಗಿ ನಿಂತಿಲ್ಲ. ಆ ಹೆಣ್ಣುಮಗಳ ಮೇಲೆ ಅವ್ಯಾಚ ಶಬ್ದಗಳು ಕೇಳಬಾರದು, ಅಷ್ಟು ಅವ್ಯಾಚ ಶಬ್ದಗಳನ್ನು ನಿಂದೆ ಮಾಡಿದೆ. ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋದು? ಮಹಿಳಾ ಅಧಿಕಾರಿಗಳು ಕೆಲಸ ಮಾಡುವಂತ ನೈತಿಕ ಸ್ಥೈರ್ಯನೇ ಹೊರಟೋಟಿದೆ. ಇವತ್ತು ಒಂದು ರೀತಿ ನಿನ್ನೆನೂ ಕೂಡ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಮುಸ್ಲಿಂ ಮತಾಂಧರು ದಾಂಧಲೆ ಮಾಡಿದ್ದಾರೆ, ಕಲ್ಲುಗಳು ತೂರಾಟ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ನ ಕಬ್ಜಾ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದರೆ ಮಂತ್ರಿಗಳು ಹೇಳಿದ್ದಾರೆ ಅವರೆಲ್ಲ ಸಣ್ಣ ಹುಡುಗರಂತೆ. ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಾದಾಗ ಬ್ರದರ್ಸ್ ಅಂದಿದ್ರು. ಈಗ ಅಲ್ಲಿ ಕಲ್ಲು ಹೊಡೆದವರೆಲ್ಲ ಸಣ್ಣ ಹುಡುಗರಂತೆ, ಏನು ಗೊತ್ತಿಲ್ದಿರ ಹೊಡೆದ್ಬಿಟ್ರಂತೆ. ಇನ್ನೊಬ್ಬ ಮಂತ್ರಿ ಹೇಳಿದಾನೆ ಪೊಲೀಸರುಗಳು ನಾನ್ ಸೆನ್ಸ್ಗಳು, ಕಾಮನ್ ಸೆನ್ಸ್ ಇಲ್ಲ, ಬುದ್ಧಿ ಇಲ್ಲ ಅವ್ರಿಗೆ ಅಂತ. ಯಾವ ಸರ್ಕಾರ ಪೊಲೀಸರನ್ನ ಇಟ್ಕೊಂಡು ಅಧಿಕಾರವನ್ನ ನಡೆಸ್ತಾ ಇದೆ, ಅದೇ ಪೊಲೀಸರನ್ನ ನಾಲಾಯಕ್ಗಳು ಅಂತೇಳಿ ಹೇಳಿರೋಂಥದ್ದು ಒಬ್ಬ ಕ್ಯಾಬಿನೆಟ್ ಮಂತ್ರಿ. ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತೈತೆ? ಪೊಲೀಸರು ಯಾರಿಗೋಸ್ಕರ ಕೆಲಸ ಮಾಡಬೇಕು? ಅಂದ್ರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರ್ಕಾರದ ಬೆಂಬಲ ಇಲ್ಲ. ಅಧಿಕಾರಿಗಳು ಮರಳು ಮಾಫಿಯಾ ತಡೆಯಕ್ಕೆ ಹೋದ್ರೆ ಸರ್ಕಾರದ ಬೆಂಬಲ ಇಲ್ಲ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಈ ಮಾಫಿಯಾ ಕೈಗೆ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮಾಫಿಯಾ ಕೈಯಲ್ಲಿ ಸರ್ಕಾರ ಸಿಕ್ಕಾಕೊಂಡು ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ನನಗನ್ಸ್ತೈತೆ ನೌಕರ ಸಂಘದ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಸಂಘದ ಅಧ್ಯಕ್ಷರೇ ಬೀದಿಗಿಳಿದು ಹೋರಾಟ ಮಾಡಬೇಕು. ಇಲ್ಲ ಅಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡಕ್ಕೆ ಆಗದೇ ಇಲ್ಲ. ಇಲ್ಲ ಅವ್ಯಾಚ ಶಬ್ದಗಳನ್ನ ಕೇಳಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೊಬೇಕು. ಈಗ ಆತ್ಮಹತ್ಯೆ ಆಗಿದೆ ಅಲ್ಲ, ವಾಲ್ಮೀಕಿ ನಿಗಮದಲ್ಲಿ ಆತ್ಮಹತ್ಯೆ ಆಗಿದೆ. ಒಬ್ಬ ಪೊಲೀಸ್ SI ಅವನು ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ನಿರಂತರವಾಗಿ ಸರಣಿ ರೀತಿಯ ಆತ್ಮಹತ್ಯೆಗಳು, ಬೆದರಿಕೆಗಳು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಕಾನೂನು ರೀತಿ ಕ್ರಮ ಕೈಗೊಳ್ತಂತೆ. ಸಿಟಿ ರಿವ್ಯೂ ಆದಾಗ ಯಾಕೆ ಕಾನೂನು ರೀತಿ ಕ್ರಮ ಆಗಲಿಲ್ಲ? ಈ ಎರಡೂ ಘಟನೆಗಳಲ್ಲಿ ಯಾರನ್ನ ಬಂಧಿಸಿದ್ದೀರಾ? ನೆನ್ನೆ ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಅಧಿಕಾರಿ ಕೇಳಿದ್ರೆ ಒಬ್ಬರನ್ನು ಬಂಧಿಸಿಲ್ಲ. ಅಲ್ಲಿ ಅಟ್ಯಾಕ್ ಮಾಡಿರೋರು 500-600 ಜನ ಅಟ್ಯಾಕ್ ಮಾಡಿದ್ದಾರೆ. ಕಲ್ಲುಗಳೆಲ್ಲ ಇನ್ನೂ ಹಂಗೆ ಬಿದ್ದಿದೆ. ಅಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ಸಿಟಿ ರವಿನ ಏಕಾಏಕಿ ಇಮಿಡಿಯೇಟ್ ಆಗಿ ತಗೊಂಡೋಗಿ ಫಾರೆಸ್ಟ್ಗೆ ತಗೊಂಡೋಗ್ಬಿಟ್ರಿ. ಕ್ವಾರಿ ಒಳಗೆ, ಡೀಪ್ ಕ್ವಾರಿ, 200 ಅಡಿ ಡೆಪ್ತ್ ಇರೋ ಕ್ವಾರಿ ಒಳಗೆ ತಗೊಂಡೋಗಿ ನಿಲ್ಸಿದ್ರಿ. ರಾತ್ರಿ ಎಲ್ಲ ಸುತ್ತಿಸ್ತ್ರಿ. ಏನು ಹಿಂದೂಗಳಿಗೊಂದು ಕಾನೂನು, ಮುಸ್ಲಿಮಾನರಿಗೊಂದು ಕಾನೂನಾ ಈ ರಾಜ್ಯದಲ್ಲಿ? ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ. ಇಡೀ ಸರ್ಕಾರ ನಿನ್ನೆ ಮೈಸೂರು ಘಟನೆ ಸರ್ಕಾರ, ಇಡೀ ಸರ್ಕಾರ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಹಂಗಾರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲುಳಿತೈತೆ? ಪೊಲೀಸರು ಯಾಕೆ ಕೆಲಸ ಮಾಡಬೇಕು? ಅದು ಸ್ಟಾರ್ಗಳು ಹಾಕೊಂಡಿದ್ದೀರಾ, ನಾಚಿಕೆ ಆಗಲ್ವಾ ಅಂತ ಕೇಳಿದ್ದಾರೆ. ಸರ್ಕಾರ ಕೊಟ್ಟಿರೋ ಸ್ಟಾರು, ಸರ್ಕಾರ ಗೌರವಯುತವಾಗಿ ಕೊಟ್ಟಿರೋದು ಪೊಲೀಸ್ ಇಲಾಖೆಗೆ. ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು, ತ್ರಿಬಲ್ ಸ್ಟಾರು. ಅದ್ರ ಬಗ್ಗೆನೂ ಕಾಮೆಂಟ್ ಮಾಡ್ತೀರಾ?
ಅಂದ್ರೆ ಯಾವ ಸರ್ಕಾರ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕಾಯಿತು, ಕಠಿಣ ಕ್ರಮಗಳನ್ನ ತೆಗೆದುಕೊಂಡಂತ ನಿಷ್ಠಾವಂತ ಅಧಿಕಾರಿಗಳಿಗೆ ಸಹಾಯಕ್ಕೆ ನಿಲ್ಲಬೇಕಾಯಿತು, ಅಂತ ಸರ್ಕಾರನೇ ಇವತ್ತು ಅವ್ರ ಮೇಲೆ ಟೀಕೆ ಮಾಡ್ತಾ ಇರೋದು. ಇನ್ನ ಈ ಸರ್ಕಾರದಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ದೀರಾ. ಅದರ ವಿರುದ್ಧ ನಾನು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆ ನಾರಾಯಣ ಸ್ವಾಮಿ ಅವರು, ನಾವು ಇದ್ರ ಬಗ್ಗೆ ನೆನ್ನೆ ಕೂಡ ಚರ್ಚೆ ಮಾಡಿದ್ರಿ, ಇವತ್ತು ಮೀಟಿಂಗ್ ಮಾಡಿದ್ರಿ. ನಾವು ಹೋರಾಟ ಮಾಡೋಣ ಅಂತೇಳಿ ವಿಧಾನಸೌಧದಲ್ಲೇ ಇದ್ರಿ, ನಾವಿಬ್ಬರು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಡ್ತಾ ಇದ್ರಿ. ಹೋರಾಟ ಮಾಡೋಣ, ನಾವು ಸಾಂಕೇತಿಕವಾಗಿ ಹೋರಾಟ ಮಾಡೋಣ. ನಾಳೆ ಇದ್ರ ಬಗ್ಗೆ ನಮ್ಮ ಪಕ್ಷದಿಂದನೂ ಕೂಡ ಹೋರಾಟ ಮಾಡೋಕ್ಕೆ ನಾನು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ, ಹೋರಾಟ ಮಾಡೋಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೂ ಹೇಳಿದ್ದೀನಿ. ಆದರೆ ಸಾಂಕೇತಿಕವಾಗಿ ನಾವಿಬ್ಬರು ಹೋರಾಟ ಮಾಡೋಣ. ದೊಡ್ಡ ಪ್ರತಿಭಟನೆಯನ್ನ ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇನ್ನೂ ದೊಡ್ಡ ಹೋರಾಟವನ್ನ ಮಾಡ್ತೀರಿ. ನಿಷ್ಠಾವಂತ ಅಧಿಕಾರಿಗೆ ರಕ್ಷಣೆ ಆಗಬೇಕು, ಈ ಮರಳು ಮಾಫಿಯಾ ನಿಲ್ಲಬೇಕು, ಮತ್ತೆ ಪೊಲೀಸರು ಏನಿವತ್ತು ಮೈಸೂರಿನ ಘಟನೆ ಆಗಿದೆ, ಇದುವರೆಗೂ ಒಬ್ಬನ್ನೂ ಕೂಡ ಬಂಧಿಸಿಲ್ಲ, ಕೂಡಲೇ ಅವ್ರನ್ನೆಲ್ಲರೂ ಬಂಧಿಸಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಉದಯಗಿರಿಗೆ ಸಂಬಂಧಪಟ್ಟಂತೆ ಕೆ. ರಾಜಣ್ಣ ಅವರು ಸ್ಟೇಟ್ಮೆಂಟ್ ಗಮನಿಸಿರ್ತೀರಿ, ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ಮಾತನಾಡಿದ್ರು. ಅಂದ್ರೆ ಅವರು ಸಮಯ ಪ್ರಜ್ಞೆ ಮೆರೆದಿದ್ರೆ ಅಂತ ಒಂದು ಪರಿಸ್ಥಿತಿಯನ್ನ ಅವರು ಹುಬ್ಳಿಯಲ್ಲಾದಂತ ಘಟನೆ ಆಯ್ತಲ್ಲ, ಹುಬ್ಳಿಯಲ್ಲಾದಾಗ ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ ವ್ಯಾನ್ಗಳನ್ನೆಲ್ಲ ಹೊಡೆದಾಕಿ, ಜೀಪ್ ಎಲ್ಲ ಹೊಡೆದಾಕಿ, ಸುತ್ತೂರು ಅಂಗಡಿಗಳಿಗೆಲ್ಲ ಬೆಂಕಿ ಇಟ್ಟರಲ್ಲ, ಇಲ್ಲಿ ತಡೆದ್ಬಿಟ್ರು ಅವರು. ಇಲ್ಲಿರೋ ಪೊಲೀಸರು ಕರ್ತವ್ಯ ಪ್ರಜ್ಞೆಯನ್ನ ಮೆರೆದು ಅಲ್ಲಿ ಯಾವುದೇ ರೀತಿ ಪೊಲೀಸ್ ಸ್ಟೇಷನ್ಗೆ ನುಗ್ಗದೆ, ಪೊಲೀಸ್ ಸ್ಟೇಷನ್ನ ಗಾಜು ಹೊಡೆದಾಕದೆ, ಪೊಲೀಸ್ ಕಾರ್ ಹೊಡೆದಾಕದಂಗೆ ನೋಡ್ಕೊಂಡ್ರಲ್ಲ, ಅದು ಈ ಕಾಂಗ್ರೆಸ್ ಅವರಿಗೆ ಹೊಟ್ಟೆವ್ರಿ. ಯಾಕಂದ್ರೆ ಅವ್ರು ಹೇಳ್ತಾರಲ್ಲ ಓಪನ್ ಆಗಿ, ಇವರಿಂದ ನಾವು ಗೆದ್ದಿರೋದು, ನಾವು ಹಿಂದೂಗಳಿಂದ ಏನು ಗೆದ್ದಿಲ್ಲ, ಮುಸಲ್ಮಾನರಿಂದ ಗೆದ್ದಿರೋ ಅಂತ ಎಲ್ಲ ಹಲವಾರು ಮಂತ್ರಿಗಳು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಎಂಪಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ನನಗನ್ಸ್ತೈತೆ ಪೊಲೀಸರು ಕರ್ತವ್ಯ ನಿಭಾಯಿಸಿದ್ರು ಅವ್ರ ಮೇಲೆ ಈ ಸರ್ಕಾರ ದುರಳ ದೃಷ್ಟಿ ಬೀರ್ತೈತೆ ಅನ್ನೋದು ಈ ಮೈಸೂರು ಘಟನೆಯಿಂದ ನೋಡ್ತಾ ಇದ್ದೀರಿ ನಾವು. ಬಿಜೆಪಿ ಅವಧಿಯಲ್ಲಿ ಇಂಥ ಘಟನೆಗಳು ಆಗೇ ಇಲ್ವಾ, ಪಿಚ್ಚಿಡ್ಬೇಕಾ ಅಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಸರ್. ನಿಮ್ಮ ಅವಧಿಯಲ್ಲೂ ಕೂಡ ಆಗಿದೆಯಂತೆ, ಅದನ್ನೆಲ್ಲ ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತಾರೆ. ನಮ್ಮ ಅವಧಿಯಲ್ಲಿ ಅವ್ರು ವಿರೋಧ ಪಕ್ಷ ಇದ್ದಾಗ ಯಾಕೆ ಮಲ್ಕೊಂಡಿದ್ರು, ಕುಂಭಕರ್ಣ ರೀತಿ ಅಂದ್ರೆ ಯಾಕೆ ಮಲ್ಕೊಂಡಿದ್ರು, ಅವಾಗ ಯಾಕೆ ಬಿಡುಗಡೆ ಮಾಡಲಿಲ್ಲ? ಅವಾಗ ಬಾಯಿ ಮುಚ್ಕೊಂಡು ಅವಾಗ ಸುಮ್ಮನೆ ಇದ್ದುಬಿಟ್ಟು ಈಗ ಬಿಡುಗಡೆ ಮಾಡ್ತೀನಿ ಅಂದ್ರೆ ಯಾರು ನಂಬ್ತಾರೆ ನಿಮ್ಗೆ? ವಿರೋಧ ಪಕ್ಷ ಇದ್ದಾಗ ವಿರೋಧ ಪಕ್ಷದ ಕೆಲಸ ಮಾಡಿ, ರೂಲಿಂಗ್ ಪಾರ್ಟಿ ಇದ್ದಾಗ ರೂಲಿಂಗ್ ಪಾರ್ಟಿ ಕೆಲಸ ಮಾಡಿ. ಡಬಲ್ ಆಕ್ಟಿಂಗ್ ಮಾಡಕ್ ಹೋಗಬೇಡಿ, ಜನ ಮೆಚ್ಚಲ್ಲ ನಿಮ್ಮನ್ನ. ಅವಾಗ ಏನಾನಿದ್ರೆ ಅವಾಗ ಏನ್ ಮಾಡ್ತಾ ಇದ್ರಿ? ಮಾಡ್ಬೋದಾಯ್ತು, ಅವಾಗ ಪ್ರತಿಭಟನೆ ಯಾಕೆ ಮಾಡ್ಲಿಲ್ಲ? ಮನ್ಯಾಗ ಯಾಕೆ ಮಲಗಿದ್ರಿ? ಅದರಿಂದ ನೋಡ್ತಾ ಇದ್ದೀನಿ, ನಾನು ಮಾಧ್ಯಮದಲ್ಲಿ ಎಲ್ಲರೂ ನೋಡ್ತಾ ಇದ್ದೀನಿ. ಅವ್ರ ಹೆಸರು ಇಲ್ಲ, ಅವ್ರನ್ನ ಎಸ್ಕೇಪ್ ಮಾಡೋ ಇನ್ನೊಂದು ವಿಡಿಯೋನು ಏನೋ ಬಿಟ್ಟಿದ್ದಾರೆ ಅಂತಾನು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅಂದ್ರೆ ಮುಚ್ಚಾಕುವಂತ ಪ್ರಯತ್ನ, ಇದೆಲ್ಲ ಕೇಸ್ಗಳನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಉಳಿವಿಲ್ಲ, ಅದಕ್ಕೆ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಡಿಜಿ ಅವರಿಗೆ ಹೋಗಿ ಮೆಮೊರಂಡಮ್ ಅನ್ನ ಕೊಡ್ತಾ ಇದ್ದೀರಿ, ಆಗ್ರಹವನ್ನ ಮಾಡ್ತೀರಿ. ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ, ಇಲ್ಲ ಅಂದ್ರೆ ರಾಜ್ಯದಲ್ಲಿ ಅಜಾಗ್ರತೆ ಏನಾನ ಆದ್ರೆ ಅದಕ್ಕೆ ನೇರ ಕಾರಣ ನೀವೇ, ಕಾಂಗ್ರೆಸ್ ಸರ್ಕಾರನೇ ಆಗುತ್ತೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ.